ಧರ್ಮಸ್ಥಳದ ಭವಿಷ್ಯ ಚಾನಲ್ಗೆ ನಿಮಗೆ ಸ್ವಾಗತ. ಧರ್ಮಸ್ಥಳವೆಂಬ ಪುಣ್ಯಕ್ಷೇತ್ರವು ಕೇವಲ ಭಕ್ತಿಗೆ ಮಾತ್ರವಲ್ಲ, ಸತ್ಯ ಮತ್ತು ನ್ಯಾಯದ ಪ್ರತೀಕವಾಗಿಯೂ ಉಳಿಯಬೇಕು. ಈ ಚಾನಲ್ ಧರ್ಮಸ್ಥಳದ ಭೂತಕಾಲ ಮತ್ತು ವರ್ತಮಾನವನ್ನು ಜನರಿಗೆ ತಿಳಿಸುವುದರ ಜೊತೆಗೆ, ಭವಿಷ್ಯದಲ್ಲಿ ಈ ತೀರ್ಥಸ್ಥಳ ಇನ್ನಷ್ಟು ಉತ್ತಮವಾಗಲು ಏನು ಮಾಡಬೇಕು ಎಂಬ ದೃಷ್ಟಿಕೋನವನ್ನು ನೀಡಲು ಉದ್ದೇಶಿಸಿದೆ. ಇದುವರೆಗೆ ನಡೆದ ಹಿಂಸೆ ಅತ್ಯಾಚಾರಗಳನ್ನು ಬಯಲಿಗೆಳೆಯುವುದರ ಜೊತೆಗೆ ಉತ್ತಮ ಭವಿಷ್ಯದ ಒಂದು ನಕ್ಷೆಯನ್ನು ನೀಡುವುದು ಈ ಚಾನಲ್ನ ಗುರಿ. ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಜನರು ತಪ್ಪಾಗಿ ದಾರಿ ತಪ್ಪದಂತೆ ನೋಡಿಕೊಳ್ಳುವುದು ಮತ್ತು ತಿದ್ದಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳದಂತೆ ನೋಡಿಕೊಳ್ಳುವುದೇ ಚಾನಲ್ ಆರಂಭವಾದ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಸತ್ಯ ಮತ್ತು ನ್ಯಾಯ ಯಾವುದೇ ವ್ಯಕ್ತಿಗಿಂತ ಶ್ರೇಷ್ಠ. ಚಿಕ್ಕದಾಗಲಿ ದೊಡ್ಡದಾಗಲಿ ಅತ್ಯಾಚಾರವು ಅತ್ಯಾಚಾರವೇ. ಸಾರ್ವಜನಿಕ ಹಣದಿಂದ ಮಾಡಿದ ಒಳ್ಳೆಯ ಕೆಲಸವು ಅನ್ಯಾಯವನ್ನು ಮುಚ್ಚಲಾರದು. ತನಿಖೆಗೆ ಅಡ್ಡಿಯಾಗಬಾರದು. ಜನರನ್ನು ತಪ್ಪು ದಾರಿಗೆ ಎಳೆಯಬಾರದು. ದೇವಾಲಯವು ಎಲ್ಲಾ ಭಕ್ತರದ್ದು. ಅದು ಒಂದು ಕುಟುಂಬದ ಕೈಯಲ್ಲಿ ಮಾತ್ರ ಇರಬಾರದು. ಭಕ್ತರು ಆಯ್ಕೆ ಮಾಡುವ ಜ್ಞಾನಪರ ಪರಿಷತ್ತು ನೋಡಿಕೊಳ್ಳಬೇಕು. ರಾಮಾಯಣದಲ್ಲಿ ಹೇಳಿದಂತೆ, ಧರ್ಮಗೇವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಾ. ಧರ್ಮವನ್ನು ನಾಶ ಮಾಡಿದರೆ ಅದು ನಾಶ ಮಾಡುತ್ತದೆ, ರಕ್ಷಿಸಿದರೆ ಅದು ರಕ್ಷಿಸುತ್ತದೆ. ಹಾಗೆಯೇ ಅನ್ಯಕ್ಷೇತ್ರದಲ್ಲಿ ಸಾಮಾನ್ಯ ಸ್ಥಳದಲ್ಲಿ ಮಾಡಿದ ಪಾಪವು ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಾಶವಾಗುತ್ತದೆ. ಆದರೆ ಪುಣ್ಯಕ್ಷೇತ್ರದಲ್ಲೇ ಮಾಡಿದ ಪಾಪವು ವಜ್ರಲೇಪದಂತೆ ಗಟ್ಟಿಯಾಗುತ್ತದೆ, ಅಳಿಸಿಬಿಡಲು ಬಹಳ ಕಷ್ಟವಾಗುತ್ತದೆ. ಆದುದರಿಂದ ಧರ್ಮಸ್ಥಳದಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಭಕ್ತರು ಇದನ್ನು ಸ್ಮರಿಸಬೇಕು. ಇದೇ ಧರ್ಮಸ್ಥಳದ ನಿಜವಾದ ಭವಿಷ್ಯ. ಸತ್ಯ, ನ್ಯಾಯ ಮತ್ತು ಧರ್ಮದ ಮೇಲೆ ನಿಂತಿರುವ ಭವಿಷ್ಯ. ಇತ್ತೀಚಿನ ಸುದ್ದಿ, ಅಪ್ಡೇಟ್ಗಳು ಮತ್ತು ಘಟನೆಗಳ ಇತಿಹಾಸವನ್ನು ತಿಳಿಯಲು ಚಾನಲ್ ವಿವರಣೆಯಲ್ಲಿ ನೀಡಿರುವ ಆಯ್ದ ಲಿಂಕ್ಗಳನ್ನು ದಯವಿಟ್ಟು ವೀಕ್ಷಿಸಿ.